ಜಗತ್ತಿನ ಎರಡನೇ ಅತಿದೊಡ್ಡ ಧರ್ಮವಾದ ಇಸ್ಲಾಂನಲ್ಲಿ ಶಿಯಾ ಮತ್ತು ಸುನ್ನಿ ಎಂಬ ಎರಡು ಪ್ರಮುಖ ಪಂಗಡಗಳಿವೆ. ಇವರ ನಡುವಿನ ವ್ಯತ್ಯಾಸ ಏನು ಗೊತ್ತಾ? ಎಲ್ಲವೂ ಶುರುವಾಗಿದ್ದು ಕ್ರಿಸ್ತ ಶಕ 632ರಲ್ಲಿ ಪ್ರವಾದಿ ಮಹಮ್ಮದರ ನಿಧನದ ನಂತರ. ಅವರ ನಂತರ ಮುಸ್ಲಿಂ ಸಮುದಾಯವನ್ನು ಮುನ್ನಡೆಸುವವರು ಯಾರು ಎಂಬ ಪ್ರಶ್ನೆ ಎದುರಾಯಿತು. ಒಂದು ಗುಂಪು ಪ್ರವಾದಿಯವರ ಕುಟುಂಬದವರೇ ಆದ ಅಲಿ ಅವರು ನಾಯಕರಾಗಬೇಕು ಎಂದು ನಂಬಿತು. ಇವರನ್ನು ಶಿಯಾ ಎಂದು ಕರೆಯಲಾಯಿತು. ಆದರೆ ಇನ್ನೊಂದು ಗುಂಪು ಸಮುದಾಯದ ಎಲ್ಲರೂ ಸೇರಿ ಅರ್ಹ ವ್ಯಕ್ತಿಯನ್ನು ಆರಿಸಬೇಕು ಎಂದು ವಾದಿಸಿತು. ಇವರನ್ನು ಸುನ್ನಿ ಎಂದು ಕರೆಯಲಾಯಿತು. ಇಂದು ಜಗತ್ತಿನ ಸುಮಾರು 90% ಮುಸ್ಲಿಮರು ಸುನ್ನಿ ಪಂಗಡಕ್ಕೆ ಸೇರಿದವರು. ಇವರು ಸೌದಿ ಅರೇಬಿಯಾ, ಈಜಿಪ್ಟ್ ಮತ್ತು ಪಾಕಿಸ್ತಾನದಂತಹ ದೇಶಗಳಲ್ಲಿ ಬಹುಸಂಖ್ಯಾತರಾಗಿದ್ದಾರೆ. ಇನ್ನುಳಿದ 10%ದಷ್ಟು ಇರುವ ಶಿಯಾ ಮುಸ್ಲಿಮರು ಇರಾನ್ ಮತ್ತು ಇರಾಕ್ ದೇಶಗಳಲ್ಲಿ ಹೆಚ್ಚಾಗಿದ್ದಾರೆ. ಇಬ್ಬರೂ ಅಲ್ಲಾಹನನ್ನು ಮತ್ತು ಕುರಾನನ್ನು ನಂಬುತ್ತಾರಾದರೂ ಪ್ರಾರ್ಥನೆ ಮಾಡುವ ವಿಧಾನ ಮತ್ತು ಕೆಲವು ಧಾರ್ಮಿಕ ಸಂಪ್ರದಾಯಗಳಲ್ಲಿ ಸಣ್ಣಪುಟ್ಟ ವ್ಯತ್ಯಾಸಗಳಿವೆ. ಧರ್ಮ ಒಂದೇ ಆದರೂ ಇತಿಹಾಸದ ಈ ಒಂದು ಘಟನೆ ಇಂದಿಗೂ ಈ ಎರಡು ಪಂಗಡಗಳ ಗುರುತಾಗಿ ಉಳಿದುಕೊಂಡಿದೆ.